ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ಈಗ ಆಲ್ರೆಡಿ ವಿಡಿಯೋಲಿ ಹೇಳಿದ್ದೆ. ಫಸ್ಟ್ ವಿಡಿಯೋದಲ್ಲಿ ಅಂದರೆ ಆ್ಯನ್ಯಲ್ ಎಕ್ಸಾಮ್ 2 ಬಗ್ಗೆ, ಅಂದರೆ ಸೆಕೆಂಡ್ PUC ಆ್ಯನ್ಯಲ್ ಎಕ್ಸಾಮ್ 2 ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಅದರಲ್ಲಿ ಒಂದು ವಿಚಾರ ನಾನು ಹೇಳಲಿಲ್ಲ, ಮರ್ತುಬಿಟ್ಟೆ. ಸೊ ಹಾಗಾಗಿ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು 2 ಮಿನಿಟ್ಸಲ್ಲಿ ನಾನು ಮುಗಿಸ್ತೀನಿ. ಏನು ಅಂತಂದರೆ, ಈ ಸರಿ ಮಕ್ಕಳಿಗೆ ಒಂದು ಹೊಸ ಅವಕಾಶ ಕೊಟ್ಟಿದ್ದಾರೆ ಬೋರ್ಡಿಂದ. ಏನಂತಂದರೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಅಂತ. ಈಗ ರಿಸಲ್ಟ್ ಇಂಪ್ರೂವ್ಮೆಂಟ್ ಅಂದರೆ ಅದು ಯಾವ ಥರ ಅವಕಾಶ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಬರೆದಿದ್ದಾರೆ, ಫಸ್ಟು ಎಕ್ಸಾಮ್ ಬರೆದು ಅದರಲ್ಲಿ ರಿಸಲ್ಟ್ ಬಂದಿದೆ. ಈಗ ಬಂದಿರತಕ್ಕಂಥ ರಿಸಲ್ಟಲ್ಲಿ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಬ್ಜೆಕ್ಟ್, ಈಗ ಎಕನಾಮಿಕ್ಸ್ ಅಂದ್ಕೊಳ್ಳಿ, ಎಕನಾಮಿಕ್ಸಲ್ಲಿ ಒಂದು 90-95 ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಮಕ್ಕಳು. ಸೊ ಅಷ್ಟು ಬರಲ್ಲ, ಒಂದು 85-80 ಈ ಥರ ಬಂದ್ಬಿಡುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ಏನು ಮಾಡ್ಬೋದು ಅವರು, ಈಗ ಸೆಕೆಂಡ್ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮ್ ಸೆಕೆಂಡಲ್ಲಿ ಮತ್ತೆ ಕಟ್ಬೋದು. ಮತ್ತೆ ಕಟ್ಟಿ, ಇಲ್ಲ ನಾನು ಬರಿತೀನಿ, ನಾನು 90 ಎಬವ್ ನಾನು ಕ್ರಾಸ್ ಮಾಡಬಲ್ಲೆ, 95 ನಾನು ತೊಗೊಳ್ಬಲ್ಲೆ ಅಂತ ಏನಾದ್ರು ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ, ಸೊ ನೀವು ಈಗ ಮತ್ತೆ ಎಕ್ಸಾಮ್ ಬರಿಬೋದು. ಆ್ಯನ್ಯುವಲ್ ಎಕ್ಸಾಮ್ 2ನಲ್ಲಿ ನೀವು ಮತ್ತೆ ಎಕ್ಸಾಮ್ ಬರಿಬೋದು. ಎಕ್ಸಾಮ್ ಬರೆದಾದ್ಮೇಲೆ ಅಕಸ್ಮಾತ್ ಏನಾದ್ರು ಮುಂಚೆ ತಗೊಂಡಿದ್ಕಿಂತ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದರೆ ಡೋಂಟ್ ವೆರಿ, ತಲೆ ಕೆಡಿಸ್ಕೊಂಗಿಲ್ಲ. ಮುಂಚೆ ಏನು ತೊಗೊಂಡಿರ್ತೀರಾ, ಈಗ 85 ಇರುತ್ತೆ ಅಂದ್ಕೊಳ್ಳಿ. ಈಗ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ 1ನಲ್ಲಿ 85 ತೊಗೊಂಡಿರ್ತೀರ, ಸೆಕೆಂಡಲ್ಲಿ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದ್ಬಿಡ್ತು. ಈಗ ಫಾರ್ ಎಕ್ಸಾಂಪಲ್ ಒಂದು 80 ಬಂದ್ಬಿಡ್ತು ಅಂದ್ಕೊಳ್ಳಿ. ಸೊ ಆವಾಗ ನೀವು ಏನೋ ತಲೆ ಕೆಡಿಸ್ಕೊಳಂಗಿಲ್ಲ, ನಿಮಗೆ 85ನೇ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು 95 ಬಂತು ಅಂದ್ಕೊಳ್ಳಿ, 95 ಬಂದರೆ ಆಗ 95ನೇ ಕನ್ಸಿಡರ್ ಮಾಡ್ತಾರೆ. ಸೊ ಯಾವುದು ಬೆಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಈಗ ಬರೆಯುವಂಥ ಎಕ್ಸಾಮಲ್ಲಿ 95 ಅಥವಾ 98, 90 ಎಬೋ ಬಂತು ಅಂತಂದರೆ, ಸೊ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಏನಾದ್ರು ಮುಂಚೆ ತಗೊಂಡಿಕ್ಕಿಂತ ಏನಾದ್ರು ಕಡಿಮೆ ಬಂತು ಅಂದರೆ, ಸೊ ಮುಂಚೆ ತಗೊಂಡಿದ್ರಲ್ಲ 85 ತಗೊಂಡಿದ್ರಲ್ಲ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಮಕ್ಕಳುಗಳು ನೀವು ಮತ್ತೆ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಇಲ್ಲ ನನಗೆ ತುಂಬ ಮಾರ್ಕ್ಸ್ ಕಡಿಮೆ ಆಯಿತು, ನಾನು ಬರೆದಿದ್ದಕ್ಕೆ ಇದು ಮಾರ್ಕ್ಸ್ ಇಷ್ಟ ಅಲ್ಲ, ನನಗೆ ಇನ್ನೂ ಬರಬೇಕಿತ್ತು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ನೋಡಿ ನಿಮಗೆಲ್ಲ ಒಂದು ಬೆಸ್ಟ್ ಅವಕಾಶ ಇದೆ. ನೀವು ಮತ್ತೆ ಎಕ್ಸಾಮ್ ಬರಿಬೋದು, ನಿಮ್ಮ ರಿಸಲ್ಟನ್ನು ಇಂಪ್ರೂವ್ ಮಾಡ್ಕೋಬೋದು. ಸೊ ರಿಸಲ್ಟು ಏನು ನಿಮ್ಮ ಪರ್ಸೆಂಟೇಜನ್ನು ಕೂಡ ರೈಸ್ ಮಾಡ್ಕೋಬೋದು. ಸೊ ಆ ರೀತಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾರೆಲ್ಲ ಮನ್ಸು ಮಾಡಿ ಬರೀತಾರೆ ನೋಡಿ, ಒಂದು ಬೆಸ್ಟ್ ಅವಕಾಶ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.